ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್. ನಾನಿವತ್ತು ಮಾಡ್ತಿರೋ ವ್ಲಾಗ್ ಯಾವುದಪ್ಪ ಅಂತ ಹೇಳಿದರೆ ಆಲೋವೆರಾ ಗಿಡದ್ದು ಇದ್ರ ಬಗ್ಗೆ ಕೆಲವರು ಹೇಳ್ತಾರೆ. ಇದ್ರ ಮಹತ್ವದ ಬಗ್ಗೆ. ಈ ತುಳಸಿ ಗಿಡ ಹೇಗೆ ಮನೆಯಲ್ಲಿ ಇರುತ್ತೋ ಅದೇ ರೀತಿ ಇದು ಕೂಡ ಇಟ್ಕೋಬೇಕು ಅಂತ ಹೇಳ್ತಾರೆ. ಇದ್ರ ನಮ್ಮ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ಇದರಲ್ಲಿ ನಾವು ಮನೇಲಿ ಇಟ್ಕೊಂಡಾಗ ಇದರಲ್ಲಾಗೋ ಬದಲಾವಣೆಗಳನ್ನ ನೋಡಿ ಕಂಡುಹಿಡಿಬೋದು ಅಂತ ಕೂಡ ದೊಡ್ಡವರು ಹೇಳ್ತಾರೆ. ಸೊ ಅದಕ್ಕೆ ನಾನು ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ಮನೇಲಿ ಇದನ್ನ ಫಸ್ಟ್ ಟೈಮ್ ನಾನು ಇದನ್ನು ಕಟ್ತಾಯಿದ್ದೀನಿ. ಮೊದಲು ಒಂದು ಆಲೋವೆರಾ ಗಿಡನ ತಗೊಳ್ಬೇಕು. ನೆಕ್ಸ್ಟ್ ಅದು ನೀಟಾಗಿ ಮುರಿದೋಗಿರೋದು ಮತ್ತು ಒಣಗೋಗಿರೋದು ಆ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದಾಕ್ಬಿಡ್ಬೇಕು. ನಾನು ಇಲ್ಲಿ ಅದನ್ನೆಲ್ಲ ತೆಗೆದಾಕಿದ್ದೀನಿ ಆಲ್ರೆಡಿ. ಮತ್ತು ತೆಗೆದಾಕಿದ ನಂತರ ಅದಕ್ಕೆ ನಾನಿಲ್ಲಿ ತೊಳೆದು ನೀಟಾಗಿ ಅದು ಬೇರಿರೋದನ್ನೇ ನಾವಿಲ್ಲಿ ಕಟ್ಟಬೇಕಾಗುತ್ತೆ. ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ನಾನು ಇದನ್ನು ಮನೆಗೆ ಕಟ್ಟೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ಮನೆಯಿಂದ ಈಚೆ ಕಟ್ಟಬಾರ್ದು, ಇದನ್ನು ಮನೆ ಒಳಗಡೆ ಆದಷ್ಟು ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ಕಟ್ಟೋಣ ಅಂತೇಳಿ ಇಲ್ಲಿ ಕಟ್ಟಿಸ್ತಾ ಇದ್ದೀನಿ. ಇದನ್ನು ಹೆಂಗಸರು ಕಟ್ಟಬಾರ್ದು ಅಂತ ಹೇಳ್ತಾರೆ. ಮನೆ ಯಜಮಾನ ಯಾರಿರ್ತಾರೆ ಅವ್ರ ಕೈಲಿ ಕಟ್ಟಿಸ್ಬೇಕು ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ನನ್ನ ಹಸ್ಬೆಂಡ್ ಬರೋವರೆಗೂ ವೆಯ್ಟ್ ಮಾಡಿ ಅದಕ್ಕೆ ಪೂಜೆ ಮಾಡಿ ನಾನು ಅವ್ರ ಕೈಲಿ ಇದನ್ನು ಕಟ್ಟಿಸ್ತಾ ಇದ್ದೀನಿ. ಇದೇನಾದರೂ ನೀಟಾಗಿ ಗ್ರೋತ್ ಆದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಇದೇನಾದರೂ ಒಣಗಿದರೆ ನಮ್ಮನೆಗೆ ದೃಷ್ಟಿಯಾಗಿದೆ ಅಂತ ಅಥವಾ ಏನೋ ಕೆಟ್ಕೊಂಡು ಬಿದ್ದಿರುತ್ತೆ ಅಂತ ಹೇಳ್ತಾರೆ. ಒಣಗೋದ್ಮೇಲೆ ನಾವು ಬೇರೆ ಇದನ್ನ ಕಟ್ಬೋದು ಅಂತ ಕೂಡ ಹೇಳ್ತಾರೆ. ಸೊ ಚೆನ್ನಾಗಿ ಬೆಳೆದ್ರೆ ನಾವು ಇಂಪ್ರೂವ್ ಆಗ್ತೀವಿ ಅಂತ. ಸೊ ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.